ಸಂಸದ ಡಿಕೆ ಸುರೇಶ್ ಹೆಸರಲ್ಲಿ ಐಶ್ವರ್ಯ ಮಾಡಿದಂತಹ ವಂಚನೆಯ ಪುರಾಣ ದೊಡ್ಡದಾಗ್ತಾನೆ ಇದೆ. ಕಾಂಗ್ರೆಸ್ ಶಾಸಕರಿಗೂ ಸುತ್ತಕೊಳ್ಳುತ್ತಾ ಹಾಗಾದ್ರೆ ಕಾನೂನಿನ ಕಂಟಕ. ಇಬ್ಬರು ಶಾಸಕರು, ಒಬ್ಬ ಮಾಜಿ ಸಚಿವರಿಗೆ ಹಾಗಾದ್ರೆ ಕಂಟಕ ಸುತ್ತಕೊಳ್ಳುತ್ತೆ. ತನಿಖೆ ವೇಳೆ ಮತ್ತಷ್ಟು ಸ್ಫೋಟಕ ವಿಚಾರಗಳು ಬಯಲಾಗ್ತಾ ಇದ್ದಾವೆ. ಐಶ್ವರ್ಯ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದು ಇಬ್ಬರು ಶಾಸಕರ ಜೊತೆಯಲ್ಲಿ ಕುಲಕರ್ಣಿಗೂ ಸಹ ಸಂಪರ್ಕ ಇತ್ತು. ಮೂವರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ರ ಹಾಗಾದ್ರೆ ಐಶ್ವರ್ಯ. ಹಲವು ವ್ಯವಹಾರಗಳಲ್ಲಿ ಭಾಗಿ ಬಗ್ಗೆ ಕಾಕಿಗೆ ಅನುಮಾನ ಇದೆ. ವಿನಯ್ ಕುಲಕರ್ಣಿ ಜೊತೆ ಹಲವು ವರ್ಷಗಳ ಒಡನಾಟದ ಅನುಮಾನ ಸಹ ಇದೆ. ಕುಲಕರ್ಣಿಗೆ ಸಂಬಂಧಿಸಿದ ಕೆಲ ಬಿಸಿನೆಸ್ ನಲ್ಲೂ ಸಹ ಭಾಗಿಯಾಗಿದ್ದಾರೆ. ಈ ಬಗ್ಗೆ ದಾಖಲೆ ಸಿಕ್ಕರೆ ನೋಟಿಸ್ ಅನ್ನ ನೀಡ್ತೀವಿ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ತನಿಖೆ ವೇಳೆ ಸುಮಾರು 80 ರಿಂದ 90 ಕೋಟಿ ವಂಚನೆ ಬಗ್ಗೆ ಮಾಹಿತಿ ಸಿಕ್ಕಿದೆ. ಕಾಂಗ್ರೆಸ್ನ ಶಾಸಕರಿಗೂ ಹಾಗಾದ್ರೆ ಸುತ್ತಕೊಳ್ಳುತ್ತಾ ಕಾನೂನಿನ ಕಂಟಕ. ಯಾಕಂದ್ರೆ ಐಶ್ವರ್ಯ ಜೊತೆಯಲ್ಲಿ ಇಬ್ಬರು ಶಾಸಕರು ಸಂಪರ್ಕದಲ್ಲಿದ್ರು ಅನ್ನುವಂತ ಅನುಮಾನಗಳು ಕಾಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಐಶ್ವರ್ಯ ವಂಚನೆ ಪುರಾಣದಲ್ಲಿ ಒಬ್ಬೊಬ್ಬರದೇ ಹೆಸರು ಕೇಳಿ ಬರ್ತಾ ಇದೆ. ಮತ್ತಿಬ್ಬರು ಶಾಸಕರಿಗೂ ಸಹ ಕಂಟಕ ಎದುರಾಗೋ ಸಾಧ್ಯತೆ ಇದೆಯಾ ಹರೀಶ್? ಖಂಡಿತವಾಗಿ ಪ್ರಗತಿ. ಈಗಾಗಲೇ ಐಶ್ವರ್ಯ ಗೌಡ ವಿರುದ್ಧ ಸುಮಾರು 12 ಕೋಟಿಯ ವಂಚನೆ ಬಗ್ಗೆ ಈಗಾಗಲೇ ಪೊಲೀಸರು ದಾಖಲೆಯನ್ನ ಕಲೆ ಹಾಕಿರುವಂತದ್ದು. ತನಿಖೆ ವೇಳೆ 80 ರಿಂದ 90 ಕೋಟಿಯಷ್ಟು ವಂಚನೆ ಮಾಡಿರೋ ಬಗ್ಗೆ ಈಗಾಗಲೇ ಮಾಹಿತಿ ಲಭ್ಯವಾಗಿದೆ. ಹೀಗಾಗಿ ಎಲ್ಲವನ್ನೂ ಕೂಡ ಬ್ಲಾಕ್ ರೂಪದಲ್ಲೇ ಪಡೆದಿದ್ದಾರೆ ಅನ್ನುವಂತ ಮಾಹಿತಿಯೂ ಕೂಡ ಇದೆ. ಜೊತೆಗೆ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಮಾಜಿ ಸಚಿವರಾದಂತಹ ವಿನಯ್ ಕುಲಕರ್ಣಿ ಅವರ ಒಂದು ಆಕೆ ಜೊತೆ ಇರೋ ವ್ಯವಹಾರಗಳ ಜೊತೆ ಅಂದ್ರೆ ಐಶ್ವರ್ಯಗೂ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಇಬ್ಬರ ನಡುವೆ ಸಾಕಷ್ಟು ವ್ಯವಹಾರಗಳು ನಡೆದಿದೆ ಅನ್ನುವಂತ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಸಾಕಷ್ಟು ದಾಖಲಾತಿಗಳನ್ನ ಕಲೆ ಹಾಕಿದ್ದಾರೆ. ಅದರಲ್ಲೂ ಆಕೆ ಬೆಂಜ್ ಕಾರನ್ನ ಗಿಫ್ಟ್ ಆಗಿ ಕೊಟ್ಟಿದ್ಲು ಅದನ್ನು ಕೂಡ ಈಗಾಗಲೇ ಸೀಸ್ ಮಾಡಿದ್ದಾರೆ. ಹೀಗಾಗಿ ಈ ವಿಚಾರದಲ್ಲಿ ವಿನಯ್ ಕುಲಕರ್ಣಿಗೆ ಈಗಾಗಲೇ ನೋಟಿಸ್ ಕೊಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತ. ಇದರ ಜೊತೆಗೆ ಈಗಾಗಲೇ ಐಶ್ವರ್ಯ ಕಾಂಟ್ಯಾಕ್ಟ್ ನಲ್ಲಿ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಇಬ್ಬರು ಒಂದೇ ಹೆಸರಿನ ಕಾಂಗ್ರೆಸ್ ನಾಯಕರು ಕೂಡ ಈ ಒಂದು ಐಶ್ವರ್ಯ ಗೌಡ ಕಾಂಟ್ಯಾಕ್ಟ್ ನಲ್ಲಿ ಇದ್ದಾರೆ. ಅವರ ಜೊತೆಗೂ ಕೂಡ ಒಂದಷ್ಟು ವ್ಯವಹಾರಗಳು ನಡೆದಿದ್ದಾವೆ ಅನ್ನುವಂತ ಒಂದಷ್ಟು ವಿಚಾರಗಳು ಕೂಡ ಈಗಾಗಲೇ ಪೊಲೀಸರಿಗೆ ಗೊತ್ತಾಗಿರುವಂತದ್ದು. ಹೀಗಾಗಿ ಅವ್ರಿಗೂ ಕೂಡ ನೋಟಿಸ್ ಕೊಡ್ತಾರೆ, ಅವ್ರಿಗೂ ಕೂಡ ಕಾನೂನು ಕಂಟಕ ಎದುರಾಗುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಥ್ಯಾಂಕ್ ಯು ಹರೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.